ನಮಸ್ಕಾರ. ಇದು ಮೈಸೂರು ದಟ್ಗಳ್ಳಿ. ನಾನು ಸುಪ್ರೀತ್ ಅನಂತಸ್ವಾಮಿ. ನೀವು ನೋಡ್ತಾ ಇರುವಂತಹ ಜಾಗ ಇದು ಅಬೌಟ್ 18,000 ಸ್ಕ್ವೇರ್ ಫೀಟ್ ಇರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ದಟ್ಗಳ್ಳಿ ಅಂದರೆ ಮೈಸೂರು ದಟ್ಗಳ್ಳಿ ಆಲ್ಮೋಸ್ಟ್ ಎಂಡ್ ಆಫ್ ದಟ್ಗಳ್ಳಿ ಅಂತಲೇ ಹೇಳಬೇಕು. ಸುತ್ತಮುತ್ತದಲ್ಲಿ ಏನು ಇವಾಗ ನಿಮಗೆ ಮನೆಗಳು ಕಾಣ್ತಾ ಇದೆ ನೋಡಿ, ಇದೇನಿದೆ ಮನೆಗಳೆಲ್ಲ ಕಾಣ್ತಾ ಇರುವಂಥದ್ದು ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಕೊಂಡಿರುವಂತಹ ಮನೆಗಳ ಮಧ್ಯದಲ್ಲಿರುವಂತಹ ಅಬೌಟ್ 18,000 ಸ್ಕ್ವೇರ್ ಫೀಟ್ ಲ್ಯಾಂಡ್ ವಿಚ್ ಇಸ್ ಫಾರ್ ಸೇಲ್. ಮೈಸೂರು ದಟ್ಗಳ್ಳಿ ಎಲ್ಲಿದೆ, ಯಾವ ಜಾಗ ಇದು, ಹೇಗಿದೆ ಅಂದರೆ ಲ್ಯಾಂಡ್ ಹೇಗಿದೆ ಅಂತಂದರೆ ಆಲ್ಮೋಸ್ಟ್ ಸ್ಕ್ವೇರ್ ಆಗಿದೆ. ಒಮ್ಮೆ ತೋರಿಸ್ತೀನಿ ನೋಡಿ, ಆಲ್ಮೋಸ್ಟ್ ಸ್ಕ್ವೇರ್ ಆಗಿರುವಂಥದ್ದು. ಯಾಕಂದರೆ ಯೂಶಲಿ ಈ ಥರ ಬಿಟ್ ಆಫ್ ಲ್ಯಾಂಡ್ಗಳು ಮಧ್ಯದಲ್ಲಿದ್ದಾಗ ಸ್ಕ್ವಯರ್ ಆಗಿರಲ್ಲ ಅನ್ನೋದು ಒಂದು ಪ್ರಶ್ನೆ ಇದೆ. ಇದು ಕ್ಲೀನಾಗಿ ಸ್ಕ್ವಯರ್ ಆಗಿರುವಂಥದ್ದು. ಎಂಟೈರ್ ಏನು ಈ 18,000 ಸ್ಕ್ವೇರ್ ಫೀಟ್ ಇದೆ, ಇಟ್ ಈಸ್ ಎ ಕಾಂಪೌಂಡೆಡ್ ಪ್ರಾಪರ್ಟಿ. 2 ಎಂಟ್ರಿ ಇದೆ, ಒಂದು ವೆಸ್ಟಿಂದ ಒಂದಿದೆ, ಒಂದು ಸೌತಿಂದ ಒಂದು ಎಂಟ್ರಿ. 2 ಎಂಟ್ರಿಗಳಿದೆ ಇದಕ್ಕೆ. ಇದರ 2 ಎಂಟ್ರೀಸ್. ಅಲ್ಲೊಂದು ಗೇಟ್ ತೋರಿಸ್ತಾರೆ ನೋಡಿ, ಇಲ್ಲೊಂದು ಗೇಟ್ ಇದೆ. 2 ಗೇಟ್ಗಳಿರುವಂಥದ್ದು. ಎರಡೂ ಕಡೆಯಿಂದ ಟಾರ್ ರೋಡ್ ಅಪ್ರೋಚ್, 2 ಕಡೆಗೂ ಟಾರ್ ರೋಡಿನ ಅಪ್ರೋಚ್ ಇರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ನು ಅಬೌಟ್ 10 ಕಿಲೋಮೀಟರ್ ಆಗುತ್ತೆ. ಮೈಸೂರು ದಟ್ಗಳ್ಳಿಲಿರುವಂತಹ ಸಾರಾ ಕನ್ವೆನ್ಷನ್ ಹಾಲ್ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ಲ್ಯಾಂಡ್ ಮಾರ್ಕ್ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಸಾರಾ ಕನ್ವೆನ್ಷನ್ ಹಾಲಿಂದ 2 ಕಿಲೋಮೀಟ್ರಲ್ಲಿ ಇರುವಂಥದ್ದು. ರಿಂಗ್ ರೋಡಿಂದ ಅಬೌಟ್ 1.5 ಕಿಲೋಮೀಟರ್ ಫ್ರಮ್ ಮೈಸೂರು ರಿಂಗ್ ರೋಡ್. ಯಾವ ರಿಂಗ್ ರೋಡು? ಸಾರಾ ಚೌಲ್ಟ್ರಿ ರಿಂಗ್ ರೋಡ್ ಇದೆ, ನಳಪಾಕು ಹೋಟ್ಲಿದೆ. ಸೊ ಆ ರಿಂಗ್ ರೋಡ್ ಏನಿದೆ, ದಟ್ಗಳ್ಳಿ ರಿಂಗ್ ರೋಡಿಂದ ಅಬೌಟ್ 1.5 ಕಿಲೋಮೀಟ್ರಲ್ಲಿ ಇರುವಂಥದ್ದು. ನನ್ನ ಪ್ರಕಾರ ಇಲ್ಲಿ ಏನನ್ನು ಮಾಡಬಹುದು, ನೀವು ದೊಡ್ಡ ಮನೆ ಒಂದು 18,000 ಸ್ಕ್ವೇರ್ ಫೀಟಲ್ಲಿ ದೊಡ್ಡ ಮನೆ ಕಟ್ಕೋಬೇಕು ಅಂತ ಇದ್ರೂ ಸಹ ಭಾಳ ಸೂಕ್ತವಾಗಿರುವಂಥದ್ದು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಇವಾಗ ನೋಡಿ ಯಾವುದೇ ಥರದ ಗಲಾಟೆ ಸೌಂಡು ಇಲ್ಲ. ಸೊ ನೀವು ಮನೆ ಕಟ್ಕೊಳ್ಳಿಕ್ಕೆ ದೊಡ್ಡ ಮನೆ ಕಟ್ಕೋಬೇಕು, ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಒಂದು 4-5 ಮನೆ ಕಟ್ಕೊಂಡು ಅಣ್ಣ ತಮ್ಮದಿರು ದೊಡ್ಡ ದೊಡ್ಡ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡಿರಬೇಕು, 2 ಪಾರ್ಟ್ ಮಾಡ್ಕೋಬೇಕು, 2 ಅಪ್ರೋಚು ಇದೆ. ಅದಕ್ಕೋಸ್ಕರ ಆ ಥರನೂ ಇದೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೊಲೀಗ್ಸ್ ಯಾರ ಒಂದು 2-3 ಅಪಾರ್ಟ್ಮೆಂಟ್ ಥರ ಕಟ್ಕೊಂಡು ನಾವೇ ವಾಸ ಇರಬೇಕು ಅಂದರೂ ಸಹ ಚೆನ್ನಾಗಿದೆ. ಅಥವಾ ಮೈಸೂರಲ್ಲಿ ನಾವು ಅಪಾರ್ಟ್ಮೆಂಟ್ ಕಟ್ಟಿ ನಾವು ಸೇಲ್ ಮಾಡಬೇಕು ಅಂತಿರೋರ್ಗೂ ಚೆನ್ನಾಗಿದೆ. ಅಥವಾ ನಾವು ಅಪಾರ್ಟ್ಮೆಂಟ್ನ ಕಟ್ಟಿ ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ, ಅಥವಾ ಹೋಮ್ ಸ್ಟೇ ಥರ ಕೊಡಬೇಕು ಅಂತ ಇದ್ದೀವಿ, ಅಥವಾ ನಾವು ಸರ್ವಿಸ್ ಅಪಾರ್ಟ್ಮೆಂಟ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ಇರೋದಕ್ಕೂ ದಿಸ್ ಇಸ್ ಎ ವೆರಿ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರುವಂತಹ ಜಾಗ. ಸೊ ಇದು ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ 10 ಕಿಲೋಮೀಟರ್ಲಿರುವಂಥದ್ದು. ಕವರ್ಡ್ ವಿತ್ ಆಲ್ ಹೌಸಸ್, ಸುತ್ತಮುತ್ತ ಎಲ್ಲ ಮನೆಗಳಿರುವಂತಹ ಏರಿಯಾ. ಈ ವಿಡಿಯೋ ನೋಡ್ತಾ ಇದ್ದು ಈ 18,000 ಸ್ಕ್ವೇರ್ ಫೀಟು ಸೇಲ್ಗಿರುವಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ, ಏನು ಮಾಹಿತಿ ಬೇಕಿರುತ್ತೆ? ಕನ್ವರ್ಷನ್ ಆಗಿದೆಯಾ, ನಾವು ಇದನ್ನು ಇಮಿಡಿಯೇಟಾಗಿ ಮನೆ ಕಟ್ಬೋದಾ, ಅಥವಾ ಅಪಾರ್ಟ್ಮೆಂಟ್ ಕಟ್ಬೋದಾ, ಅಥವಾ ನಾವು ಇದನ್ನು 2-3 ಪೀಸಾಗಿ ಕಟ್ ಮಾಡಿಬಿಟ್ಟು ಮಾರಬಹುದಾ ಅನ್ನೋದರ ಎಲ್ಲ ವಿಚಾರಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಯಾಪ್ ಮೀ. ಕೆಳಗಡೆ ಅಂದರೆ ಈ ವಿಡಿಯೋ ಕೆಳಭಾಗದಲ್ಲಿ ನಾನು ಇದರ ಸೆಲ್ಲಿಂಗ್ ರೇಟ್, ಅಂದರೆ ಇದನ್ನು ಮಾರಾಟಕ್ಕೆ ಇಟ್ಟಿರೋರು ಏನು ರೇಟನ್ನು ಹೇಳಿದ್ದಾರೆ ನಮಗೆ ಸೇಲ್ ಮಾಡಲಿಕ್ಕೆ, ನಾವು ರೇಟ್ನ ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ನನ್ನನ್ನು ನೀವು ದೂರವಾಣಿ ಸಂಖ್ಯೆ ಡಿಸ್ಕ್ರಿಪ್ಷನ್ಲಿದೆ. ಇದೇ ನಂಬರ್, ಆಚೆ ದೇಶ ವಿದೇಶಗಳಲ್ಲಿ ಇದ್ದೀವಿ ನಾವು, ಇಲ್ಲಿಲ್ಲ ಅಂದರೆ ಅದೇ ನಂಬರಲ್ಲಿ ನಾನು ವಾಟ್ಸಾಪಲ್ಲಿ ಸಹ ಅವೈಲಬಲ್ ಇದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಸಂಪೂರ್ಣ ಮಾಹಿತಿನ ನಿಮಗೆ ಕೊಡಬಲ್ಲೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದ.